ಇಲ್ಲಿ ಆಗ್ತಿರ್ತಾವಲ್ಲ ಬೆಳವಣಿಗೆಗಳು, ನನ್ನ ಪ್ರಕಾರ ಒಂದು 10-15% 15% ಮಾತ್ರ ನಾವು ಕವರ್ ಮಾಡ್ತಿರ್ತೀವಿ, ಅಥವಾ ಅದು ನಮ್ಮ ಗಮನಕ್ಕೆ ಬರ್ತಿರ್ತದೆ. ಇನ್ನೂ 85-90% ಪತ್ರಕರ್ತರ ಗಮನಕ್ಕೂ ಕೂಡ ಬರ್ತಿರಲ್ಲ. ಅದ್ರ ಪಾಡಿಗೆ ಅದು ಆಗ್ತಿರುತ್ತೆ. ಅದರಲ್ಲಿ ಸರ್ಕಾರ ಮುಚ್ಚಿಡ್ಲಿಕ್ಕೆ ಬಯಸೋದು ಸುಮಾರು ಇರ್ತವೆ, ಮುಚ್ಚಿಡ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾನೇ ಇರುತ್ತೆ. ಅವುಗಳನ್ನು ಎಕ್ಕಿ ತೆಗಿಬೇಕಾಗಿರೋದು ಪತ್ರಕರ್ತರ ಕರ್ತವ್ಯ. ಸೊ ಅದು ಯುದ್ಧದ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಕೂಡ ಹೌದು. ಏಕೆಂದರೆ ಭಾಳ ಅಂದರೆ ಈ ಸುದ್ದಿನ ನಾನು ಕೊಟ್ಬಿಟ್ರೆ ಇದು ನನಗೆ ಪಾಲಿಗೆ ಒಂದು ಸುದ್ದಿ ಇರ್ಬೋದು, ಆದರೆ ನನ್ನ ದೇಶಕ್ಕೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಬೇಕು, ಒಬ್ಬ ಜೀವಕ್ಕೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಯಾವುದೋ ಹಳ್ಳಿನಲ್ಲಿ ಬೆಂಕಿ ಬೀಳ್ತು ಅಂತ ನಾನು ಸುದ್ದಿ ಕೊಟ್ಬಿಡ್ತೀನಿ, ಸರಿ. ಯಾವುದೋ ಒಂದು ಮನೆಯಲ್ಲಿ ಬೆಂಕಿ ಬೀಳ್ತು ಅಂತ ಕೊಟ್ಬಿಡ್ತೀನಿ, ಸರಿ. ನನ್ನ ಚಾನಲ್ಲು ಅಥವಾ ನನ್ನ ಪತ್ರಿಕೆ ಅದನ್ನು ಪಬ್ಲಿಷ್ ಮಾಡುತ್ತೆ ಅಥವಾ ಏರ್ ಮಾಡುತ್ತೆ. ಅದಕ್ಕೆ ಪ್ರಚೋದನೆಗೊಂಡು ಆ ಇಡೀ ಹಳ್ಳಿಯವರು, ಇದು ಪಕ್ಕದ ಹಳ್ಳಿಯವರು ಮಾಡಿರುವಂಥ ಕೃತ್ಯ ಅಂತೇಳಿ ಅವ್ರ ಮೇಲೆ ದಂಡೆತ್ತೋಗಿ ಇಡೀ ಊರಿಗೆ ಬೆಂಕಿ ಹಾಕಿದ್ರೆ, ಅಂದರೆ ಯುದ್ಧದ ಸಂದರ್ಭದಲ್ಲೂ ಕೂಡ ಪತ್ರಕರ್ತ ಒಬ್ಬ ಮನುಷ್ಯನಾಗಿ, ಮಾನವತಾವಾದಿಯಾಗಿ, ವಿಶಾಲ ಹೃದಯದಿಂದ, ಮುಕ್ತ ಮನಸ್ಸಿನಿಂದ ಯೋಚನೆ ಮಾಡಬೇಕಾಗುತ್ತೆ.